ಪಡ್ಕೋದು ಹೋಗು. ಕಮ್ ಆನ್ ವಿಶ್ವಾಸ್. ಎಸ್ ಎಸ್, ಶಿ ಇಸ್ ಯೋರ್ಸ್, ಆಲ್ ಯೋರ್ಸ್. ನಂದು ಕೆಲಸ ಮುಗಿತಾ? ಚಿನ್ನ ಬರ್ತೀನಿ ಸ್ವಲ್ಪ ಹೊತ್ತು. ಶ್ವೇತಾ, ಶ್ವೇತಾ, ಏನ್ ಮಾಡ್ತಿದ್ಯಾ? ಏನು ಒಂದು ಹುಡುಗಿಗೋಸ್ಕರ ನನ್ ಮೇಲೆ ಕೈ ಮಾಡ್ತೀನೋ? ಅವ್ರ ಹುಡುಗಿ ಎಲ್ಲ ಕೊಡೋ, ನನ್ನ ಹೆಂಡತಿ. ಅಕ್ಕ ಅಮ್ಮ ತಂಗಿ ಯಾರು ಇಲ್ದಿರೋ ನಿನ್ಗೆ ಸಂಬಂಧಗಳ ಬೆಲೆ ಹೇಗೋ ಗೊತ್ತಾಗಬೇಕು. ಅಮ್ಮ ಅಕ್ಕ ತಂಗಿನ ನನ್ ಮಗ, ನೀನೊಬ್ಬ ಅನಾಥ. ನೀನು ಸಂಬಂಧದ ಬಗ್ಗೆ ಮಾತಾಡ್ತೀಯ? ನೀನ್ ತಿನ್ನಕ್ಕೂ ಗತಿ ಇಲ್ಲದೆ ಫುಟ್ಪಾತ್ ನಲ್ಲಿ ಬಿದ್ದಿದ್ದ ಭಿಕಾರಿ ನನ್ನ ಮಗ ನೀನು. ನಮ್ಮಪ್ಪ ಕರ್ಕೊಂಡ್ಬಂದು ನೀನು ನಿನ್ ಸ್ಥಿತಿಯಲ್ಲಿ ನಿಲ್ಸಿದ್ದಾರೆ. ನೀನ್ ನನಗೆ ಮಾತಾಡ್ತೀಯ? ನನ್ಗೆ ಭೂಮಿ ಮೇಲೆ ಅಪ್ಪ ಅಮ್ಮ ಫ್ರೆಂಡು, ಇವು ಮೂರೇ ನಿಜವಾದ ಸಂಬಂಧ. ಹುಡುಗಿರೇನೋ, ಹುಡುಗಿರು 100 ಜನ ಸಿಗ್ತಾರೋ ಪೆದ್ದ. ಅಪ್ಪ ಅಮ್ಮನ್ನ ನಿನಗೆ ಹೋಲಿಸ್ಕೋತೀಯ? ನೀನ್ ನಂಬ್ಕೊಂಡು ನಿಮ್ ಮನೆಗೆ ಬಂದೆ ನೋಡು, ನಾನು ತಪ್ಪಾಗ್ಬಿಟ್ಟೆ. ದೊಡ್ಡ ಮುಚ್ಚಾಕೊಡ ನೀನು. ಲೇಟ್ ಆದ್ರೂ ನಿನ್ ನರಿಬುದ್ಧಿ ಗೊತ್ತಾಯ್ತಲ್ಲ. ಶ್ವೇತಾ, ಇಲ್ಲೊಂದು ಕ್ಷಣನೂ ಇರೋದು ಬೇಡ. ಮೊದಲೇ ಜಾಗ ಖಾಲಿ ಮಾಡೋಣ. ನನ್ ಮಾತು ಕೇಳು ನೋಡು. ನಾ ಹೇಳೋದು ಕೇಳು, ಅವಳು ನಂಬೇಡ. ಆ ಎನ್ನಾರ ನನ್ನ ಫ್ರೆಂಡು ಅಂತ ಹೇಳ್ತಾರೆ. ಏನೋ ಗ್ಯಾರಂಟಿ? ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ನಿನ್ನೂ ಅದೇ ಲಿಸ್ಟಿಗೆ ಸೇರಿಸ್ಬಿಡ್ತಾರೆ. ಅವಳ ಜೊತೆ ಹೋಗ್ಬೇಡ ಕಣ. ನನ್ನ ಮಾತು ಕೇಳು, ನನ್ನ ಜೊತೆ ಇರೋ. I'm sorry, Shweta. ನಡಿ ಹೋಣ. ಹೇಳೋದನ್ನು ಕೇಳು.
ಬೇರೆ ಯಾರೇ ಆಗಿದ್ರು ಕೊಂದಾಕ್ಬಿಡ್ತಿದ್ದೆ. ನಿಮ್ ಮನೆ ಋಣ ಇರೋದಕ್ಕೆ ಹಾಗೆ ಹೋಗ್ತಾ ಇದ್ದೀನಿ. ಚಿನ್ನ ಎಲ್ಲ ಪ್ಯಾಕ್ ಮಾಡು, ಇಲ್ಲಿಂದ ಹೊರಟೋಗೋಣ. ಬಿಡ್ಚಿನ ಆಳ್ಬೇಡ. ಅವ್ನ ಈ ಥರ ನಡ್ಕೋತಾನಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀನೇನಂತ ನಂಗೆ ಗೊತ್ತಿಲ್ವೇನೆ? ನನ್ನ ಜೀವ ಇರೋವರೆಗೂ ನೀನು ಯಾವತ್ತೂ ಈ ಪರಿಸ್ಥಿತಿ ಬರಲ್ಲ. ನಡೆಯೋಣ. ಎಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ. ಓಕೆ? ನಡೆದಿದ್ದೆಲ್ಲ ಕೆಟ್ಟ ಕನ್ಸಂತ ಮರ್ತು ಬಿಡ್ಚು. ಈ ವಿಶ್ವಾಸನ್ ಬಿಟ್ಟು ಹೋಗ್ತೀನಿ ನೀನು. ಪ್ಲೀಸ್ ಮಮ್ಮ, ನಾ ಹೇಳೋದನ್ ಕೇಳೋ. ನೀನೇನ್ ಹೇಳೋದ್ ಬೇಡ, ನಿನಗ್ ಮಾಡಿರೋದೇ ಸಾಕು. ನೀನು ಕೆಟ್ಟದಾಗ್ಲಿ ಅಂತ ನಾನು ಏನೋ ಮಾಡ್ತೀನೇನೋ ನೋಡು ನೋಡು, ನಾಯಿ ಕೊಡ್ದಂಗೆ ಕೊಡ್ತಿದ್ಯಾ ನೀನು. ನಾ ಬೇಸರ ಮಾಡ್ಕೊಂಡಿಲ್ಲ ಮಗ. ನಿನ್ನ ಹೊಡಿಬೇಕಾ? ಬಾ 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 ಮಾಮ, ಮಾಮ ಪ್ಲೀಸ್ ಮಾಮ, ನನ್ನ ಬಿಟ್ಟು ಬಿಡ ಮಾಮ. ನೋಡು, ನಿನಗೋಸ್ಕರ ನಾನು ತಪ್ಪು ಮಾಡಿದೆ ಅಂತ ಒಪ್ಕೋತೀನ. ತಪ್ಪು ನಿಂದಲ್ಲ ಕೊಡೋ, ತಪ್ಪು ನಂದು. 20 ವರ್ಷಗಳಿಂದ ನಿನ್ ಜೊತೆ ಇದ್ದು ನಿನ್ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನೋಡು. ಅದು ಕೂಡ ನನ್ನ ತಪ್ಪು. ಆದ್ರೆ ಇವತ್ತು 2 ಗಂಟೆಯಲ್ಲಿ ನೀನ್ ಎಂಥವನಂತ ಇವಳಂಗೆ ತೋರಿಸ್ಕೊಟ್ಲು. ಅಯ್ಯೋ ಅಯ್ಯೋ, ನಿನಗೆ ಹೆಂಗೋ ಹೇಳಿ. ನೋಡು, ನನ್ ಜಾಗದಲ್ಲಿ ಯಾರು ಇದ್ರು ಅಡ್ಗೆ ಮಾಡ್ತಿದ್ರು ಮಗ. ನಿನ್ ಜಾಗದಲ್ಲ ಕಣೋ, ನನ್ ಜಾಗದಲ್ಲಿ ನಿನ್ ಸ್ವಂತ ಅಕ್ಕ ತಂಗಿರು ಯಾರೇ ಇದ್ದಿದ್ರು ನೀನ್ ಹಾಗೆ ನಡ್ಕೊಂತಿದ್ದೆ. ಇದು ನಮ್ ದೇವಸ್ಥಾನ, ಇವ್ರು ನಮ್ ದೇವ್ರು ಅಂತ ಹೇಳ್ತಿದ್ಯಲ್ಲ. ಇವನು ದೇವರಲ್ಲ, ದೇಹದ ಸುಖ ಕಾಯ್ತಿರೋ ದೇವ್ರ ಮುಖವಾಡ ಹಾಕೊಂಡಿರೋ ದೇವ. ಯಾರನ್ನೇ ದೇವ ಅಂತ್ಯಾ? ನೀನ್ ಕಡೆ ದೇವ, ನೀನ್ ಕಡೆ ಪಿಶಾಚಿ. ನೀನ್ ಇವಳನ್ನ ಬಿಟ್ಬಿಡು. ಇವಳಿಗಿಂತ ಚೆನ್ನಾಗಿರೋನ್ನ 100 ಜನ ಕ್ಯೂ ಅಲ್ಲಿ ನಿಲ್ಲಿಸ್ತೀನಿ. ನಂದು ಹೋಗೋಣ. ನೀನೇನಾರ ಮಾತಾಡೋ ತಲೆ ಕೆಡ್ಸಿದ್ರೆ ನಿನ್ನ. ಅಮ್ಮ ಪ್ಲೀಸ್ ಮಮ್ಮ, ನನ್ನ ಮಾತು ಕೇಳೋ. ಹೋಗ್ಬೇಡ ಕೊಡ ನನ್ನ ಬಿಟ್ಟು. ಹೋಗಿ ಆಚೆಗೆ, ಹೋಗಿ ಆಚೆಗೆ. ಹೋಗ್ಬೇಡ ಕೊಡ. ನೋಡು, ನೀನ್ ನನ್ನ ಮಾತು ಕೇಳಲೇಬೇಕು. ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ಲಿ? ನೋಡು, ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇಲ್ಲಿಂದ ಬಿದ್ದು ತಲೆ ಹೊಡ್ಕೊಂಡು ಸತ್ತೋಗ್ಬಿಡ್ತೀನಿ ನಾನು. ನಂದು ಈ ಕಾಮುಕ ನನ್ನ ಪ್ರೀತಿ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡ್ತಿದ್ರು ತಿಳಿಸ್ಕೊತಿರಲ್ಲ. ಇವನ್ ಮಾತು ಕೇಳೋದಲ್ಲ, ಇವನಿರೋ ಜಾಗ ಸುತ್ತಮುತ್ತ ಇರೋದೇ ತಪ್ಪು. ಬನ್ನಿ ಹೋಗೋಣ. ನಂದು ನನ್ನ ಇಷ್ಟೆಲ್ಲ ಹೇಳ್ತಿದ್ರು ಹೇಳ್ಕೊಂಡು ಹೋಗ್ತಿದ್ಯ ಅವನ್ನ. ನೀನ್ ಇರೋಷ್ಟು ಕೆಲಸ ಮಾಡ್ತಾನೆ ಇರ್ತೀಯ. ನೀನ್ ಬದುಕಿರ್ಬಾರ್ದು. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ನೀನು ಬದುಕಿರ್ಬಾರ್ದು.